ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಷ್ಟೊಂದು ದಿನ ಆದಮೇಲಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ವ್ಲಾಗ್ ಮಾಡೋಣ ಅನ್ನಿಸ್ತು, ಸೊ ಹಾಗಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ವಿಡಿಯೋನ. ನಿಮಗೆಲ್ಲರಿಗೂ ಇವತ್ತಿನ ವಿಡಿಯೋ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಎಷ್ಟೊಂದು ದಿನ ಆದಮೇಲೆ ವಿಡಿಯೋ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ಮಾತಾಡೋದಕ್ಕೆ ಒಂಥರ ಕನ್ಫ್ಯೂಷನ್ಸ್ ಆಗ್ತಾಯಿದೆ. ಬಟ್ ಆದ್ರೂ ಇವತ್ತು ಹೊರಗಡೆ ಕೂಡ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಏನು ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಮತ್ತು ಇವತ್ತು ಏನಕ್ಕೆ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ನಿಮಗೆ ಹೇಳ್ತೀನಿ. ಆಲ್ರೆಡಿ ಬೆಳಗ್ಗೆ ಸ್ವಲ್ಪ ಲೇಟಾಗೆ ಎದ್ದೆ. ಇವತ್ತು ಕೆಲಸ ಎಲ್ಲ ಮುಗೀತು. ಹೊರಗಡೆ ಎಲ್ಲ ನೀಟಾಗಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ದೇವ್ರ ಪೂಜೆ ಕೂಡ ಸಮೇತ ಇವಾಗ ಜಸ್ಟ್ ದೇವ್ರ ಪೂಜೆ ಆಯಿತು. ಮನೆಯೆಲ್ಲ ಕ್ಲೀನು ಮಾಡಿಕೊಂಡೆ. ಟಿಫನ್ ಮಾಡಬೇಕು. ಟಿಫನ್ಗೆ ಪನ್ನೀರ್ದು ಮಾಡಿದ್ದೀನಿ, ಪನ್ನೀರ್ ಗ್ರೇವಿ ಮಾಡಿದ್ದೀನಿ. ಚಪಾತಿ ಮಾಡಬೇಕು. ಇನ್ನು ಚಪಾತಿ ಒಂದು ಮಾಡಿಲ್ಲ. ಸೊ ಪೂಜೆ ಎಲ್ಲ ಆದಮೇಲೆ ಒಂದೇ ಸಲ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಪೂಜೆ ಸಮೇತ ಆಗಿದೆ. ಇವಾಗ ಜಸ್ಟ್ ಪೂಜೆ ಮುಗಿಸ್ ಮಾತಾಡಬೇಕಾದ್ರೆ ದೊಡ್ಡ ಥರ ಫೀಲ್ ಆಗ್ತಾ ಇದೆ. ಬಿಸಿ ಬಿಸಿ ಚಪಾತಿ ರೆಡಿ ಆಗ್ತದೆ. ಈ ಕಡೆ ಪನ್ನೀರ್ದು ಗ್ರೇವಿನೂ ರೆಡಿ ಇದೆ. ಗ್ರೇವಿ ಯಾವಾಗಲೇ ಮಾಡಿದ್ದೆ ನಾನು. ಈಗ ಚಪಾತಿ ಒಂದು ಮಾಡ್ಕೊತಾ ಇದ್ದೀನಿ. ಟಿಫನ್ ಎಲ್ಲ ಮಾಡಿದ್ದಾಯಿತು. ಇನ್ನೇನು ಇವಾಗ ಹೊರಡಬೇಕು. ನಾನು ರೆಡಿ ಆಗಿದ್ದೀನಿ. ತುಂಬ ಗಾಳಿ ಇದೆ, ಸೊ ಹಂಗಾಗಿ ಜಡೆ ಏನು ಬಿಡೋದು ಬೇಡ ಅಂತ ಅಂದ್ಬಿಟ್ಟು ರಿಬ್ಬನ್ ಹಾಕ್ಕೊಂಬಿಟ್ಟಿದ್ದೀನಿ. ಮತ್ತಿದು ನನ್ನ ಡ್ರೆಸ್ಸು ಸಿಂಪಲ್ಲಾಗಿದೆ, ಏನು ತುಂಬ ಗ್ರ್ಯಾಂಡ್ ಅಂತ ಏನಲ್ಲ. ಬೆಂಗಳೂರಿಗೆ ಹೋದಾಗ ಅಮ್ಮ ಮನೆಯಲ್ಲಿ ಹೋದಾಗ ಅಲ್ಲಿ ತೊಗೊಂಡು ಬಂದಿದ್ವಿ ಒಂದು ಟಾಪು ಮತ್ತು ರೆಡ್ ಕಲರ್ ಪ್ಯಾಂಟ್. ಚೆನ್ನಾಗಿದೆ, ಒಂಥರ ಸಿಂಪಲ್ಲಾಗಿ ಚೆನ್ನಾಗಿದೆ, ಇಷ್ಟ ಆಯಿತು. ನಾನು ಕೂಡ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಬನ್ನಿ ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ, ಯಾವ ದೇವಸ್ಥಾನ ಏನು ಅನ್ನೋದು ತೋರಿಸ್ತೇನೆ ನಿಮಗೆ.
ಎಲ್ಲರೂ ಎಷ್ಟೊಂದು ಜನ ಆಲ್ರೆಡಿ ವೀಡಿಯೋಸ್ ಮಾಡಿದ್ದಾರೆ. ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವಿರೋದು ಹೊಸಕೋಟೆನೇ, ಆದರೂ ಸಮೇತ ಇಷ್ಟು ದಿನ ಬರೋದಕ್ಕಾಗಿರಲಿಲ್ಲ. ಇವತ್ತು ನನ್ನ ಬರ್ಡೇ ಇರೋದ್ರಿಂದ ಸೊ ಇವತ್ತಾದರೂ ಬರೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ನಾನು ಕೂಡ ಕಾಯಿ ತೊಗೊಂಡಿದ್ದೀನಿ. ಒಳ್ಳೆ ಮನಸ್ಸಿಂದ ಶ್ರದ್ಧೆಯಿಂದ ಕಟ್ಟೋಣ, ಒಳ್ಳೆಯದಾದರೆ ಅಷ್ಟೇ ಸಾಕು. ಇದು ಮೊದಲನೇ ಸಲ ನಾನು ಬಂದಿರೋದು. ಹೇಗಿರುತ್ತೆ ಮುಂದಕ್ಕೆ ನೋಡೋಣ. ನನ್ನ ಮಗನಿಲ್ಲ ಒಂದಿನ ಕರ್ಕೊಬರ್ಬೇಕು. ನನ್ನ ಮಗನ ಕರ್ಕೊಬಂದು ಚಪ್ಪಲಿ ತೆಗ್ಸಿ ಕಾಲಲ್ಲಿ ಬರೀ ಕಾಲಲ್ಲಿ ಓಡಾಡಂತ ಬಿಟ್ಬಿಡ್ತೀನಿ. ನವೀನ್ ನಾನು ತಗೊಂಡು ದೃಷ್ಟಿ ಕಟ್ತೀಯಾ? ದೃಷ್ಟಿ ಆರೆಂಜ್ 50 ರೂಪಾಯಿ, ಲೆಮನ್ ಜ್ಯೂಸ್ 10 ರೂಪಾಯಿ, ಬಟರ್ ಮಿಲ್ಕ್ 10 ರೂಪಾಯಿ, ಕೇಕ್ ಮಿಕ್ಸ್ 10 ರೂಪಾಯಿ. ದೇವಸ್ಥಾನದಿಂದ ಇವಾಗ ಜಸ್ಟ್ ಬಂದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಮತ್ತು ಜನ ಕೂಡ ಸ್ವಲ್ಪ ಸುಮಾರಾಗಿದ್ದು, ಜನ ಜಾಸ್ತಿನೇ ಇದ್ದರು, ಕಮ್ಮಿ ಅಂತ ಏನಲ್ಲ. ಬಟ್ ಅದೇ ಇನ್ನು ನಾವಿವತ್ತು ಗುರುವಾರ ಹೋಗಿರೋದ್ರಿಂದ ಶುಕ್ರವಾರ ಮಂಗಳವಾರ ಏನೋ ಜನ ಜಾಸ್ತಿ ಇರ್ತಾರೆ ಅಂತ ಹೇಳ್ತಾರೆ. ಬಟ್ ಇವತ್ತು ಪರವಾಗಿಲ್ಲ, ಜನ ಜಾಸ್ತಿನೇ ಇದ್ದರು. ಮತ್ತು ರೇಟ್ ಕೂಡ ಅಲ್ಲೆಲ್ಲ ಅದು ಇದು ತಿಂಡಿಗಳು, ಅದು ಏನೇನೋ ಜ್ಯೂಸು, ಮಜ್ಜಿಗೆ ಆ ಥರ ಎಲ್ಲ ಇಟ್ಕೊಂಡಿದ್ದಾರೆ. ಬಟ್ ತುಂಬ ಜಾಸ್ತಿ. ನಾನೇನು ತೊಗೊಳಕ್ಕೆ ಹೋಗಲ್ಲ, ನಾನಂಚು ಕೈ ಬಳೆ ಒಂದು ಹಾಕ್ಸ್ಕೊಂಡೆ ಅಷ್ಟೇ. ಇವತ್ತು ನನ್ನ ಬರ್ಡೇ ಇತ್ತಲ್ಲ, ಸೊ ಹಂಗಾಗಿ ಬೇರೆ ಏನು ತೊಗೊಳ್ಳೋ ಇಂಟ್ರೆಸ್ಟ್ ಏನೂ ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಹಂಗೇ ಕೈಗೊಂಚೂರು ಬಳೆ ಹಾಕ್ಸ್ಕೊಂಡು ರಿಟರ್ನ್ ಬಂದ್ವಿ. ಬೇಗನೆ ಬಂದ್ವಿ. ನಾನು ಮನೆಗೆ ಬಂದು ಒಂದು 20 ಮಿನಿಟ್ಸ್ ಆಯಿತು. 20 ಮಿನಿಟ್ಸ್ ಆದಮೇಲಿಂದ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು, ಹಂಗೆ ತರಕಾರಿ ತೊಗೊಂಡು ಮನೆಗೆ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ತರಕಾರಿ ತೊಗೊಂಡು ಹಂಗೆ ಒಂಚೂರು ಹಲಸಿನ ಹಣ್ಣು ಇತ್ತು. ಹಲಸಿನ ಹಣ್ಣು ಅಂದರೆ ನಂಗೆ ಸ್ವಲ್ಪ ಎಷ್ಟೊಂದು ದಿವಸ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ತೊಗೊಳಕ್ಕಾಗ್ತಾ ಇಲ್ಲೆಲ್ಲೂ ಸಿಗ್ತಾಯಿರಲಿಲ್ಲ. ಹೊಸಕೋಟೆಗೆ ಹೋಗಬೇಕು, ಬಟ್ ಹೊಸಕೋಟೆಗೆ ಹೋಗೋಕೆ ಆಗ್ತಾಯಿರಲಿಲ್ಲ. ಹಾಗೆ ಆನ್ ದ ವೇ ಬರ್ತಾ ಹೆಂಗೋ ಸಿಕ್ತು, ತೊಗೊಂಡು ಅದು ಕೂಡ ಬಂದ್ವಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೇನಿಲ್ಲ, ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ನನ್ನ ಬರ್ಡೇ ದಿನ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಂಪಲಾಗಿ ಬಂದ್ವಿ ಅಷ್ಟೇ. ಬೇರೆ ಇನ್ನೆಲ್ಲೂ ಹೋಗೋ ಪ್ಲ್ಯಾನ್ ಏನೂ ಇರಲಿಲ್ಲ. ಲಾಸ್ಟ್ ಟೈಮು ಟ್ರಿಪ್ ಹೋಗಿದ್ವಿ. ನಮ್ಮಮ್ಮ, ನನ್ನ ತಮ್ಮ, ನನ್ನ ಮಗ ಎಲ್ಲರೂ ಇದ್ದರು. ಎಲ್ಲರ ಜೊತೆನೂ ಟ್ರಿಪ್ ಹೋಗಿದ್ವಿ, ಚೆನ್ನಾಗಿತ್ತು, ಬಂದ್ವಿ.
ಈ ಸಲ ನಮ್ಮಮ್ಮ ಬರಲಿಲ್ಲ. ಒಂದೇ ಸಲ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ ನೆಕ್ಸ್ಟ್ ವೀಕು, ಸೊ ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತೀನಿ. ಈಗ ಮತ್ತೆ ಈಗೇನು ಬರೋದು, ಮತ್ತೊಂದೊಂದು ವಾರಕ್ಕೆ ಮತ್ತೆ ಬರಬೇಕು ಬೇಡ ಅಂತಂದರು. ಸೊ ಹಂಗಾಗಿ ಇವತ್ತು ಬರೋಕ್ಕಾಗಲಿಲ್ಲ. ನಮ್ಮಮ್ಮನ್ನ ಮಿಸ್ ಮಾಡ್ಕೊತಿದ್ದೀನಿ. ನನ್ನ ಮಗನ್ನೇನು ಅಷ್ಟು ಮಿಸ್ ಮಾಡ್ಕೊತಾ ಇಲ್ಲ ನನ್ನ ಬರ್ಡೇ ದಿನ. ಯಾಕಂದರೆ ನನ್ನ ಮಗನ ಮಿಸ್ ಮಾಡ್ಕೊಳ್ತಿಲ್ಲ ಅಂತಲ್ಲ, ಬಟ್ ಆದ್ರೂ ಏನು ಅಷ್ಟೊಂದು ಏನು ನನ್ನ ಮಗನ್ನೇನು ಮಿಸ್ ಮಾಡ್ಕೊಳ್ತಾ ಇಲ್ಲ. ನಿಜವಾಗ್ಲೂ ನಮ್ಮ ಅಮ್ಮನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇವತ್ತಿನವರೆಗೂ ಬರ್ಡೇಲಿ ಯಾವತ್ತೂ ಕೂಡ ಮದುವೆ ಆದರೂ ಕೂಡ ನಮ್ಮ ಅಮ್ಮನ್ನ ನನ್ನ ಬರ್ಡೇ ದಿನ ಅಟ್ಲೀಸ್ಟ್ ನಮ್ಮ ಅಮ್ಮನ ಮೀಟ್ ಮಾಡೇ ಮಾಡ್ತಿದ್ದೆ. ಒಂಥರ ನನಗೇನೋ ಫೀಲು ಅಮ್ಮನ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು. ಬಟ್ ಈ ಸಲ ಮೊದಲನೇ ಸಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಜಾರಿದೆ, ಇಲ್ಲ ಅಂತಲ್ಲ, ಬಟ್ ಇಟ್ಸ್ ಓಕೆ. ಮದುವೆ ಆದಮೇಲೆ ಇದೆ ಲೈಫ್, ಮುಂದಕ್ಕೆ ಹೋಗ್ತಾ ಇರಬೇಕು. ಹೋದ ವರ್ಷ ಸಿಕ್ಕಿದ್ರು, ಈ ವರ್ಷ ಸಿಕ್ಕಿಲ್ಲ. ಬೆಂಗಳೂರಲ್ಲಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದಾಗ ಒಂದೆರಡು ದಿನ ಇದ್ಬಿಟ್ಟು ಹೋಗ್ತಾರೆ. ಬಟ್ ಬರ್ಡೇ ದಿನ ಸಿಕ್ಕಿಲ್ವಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ, ಏನೇನಿಲ್ಲ. ಇದ್ದಿದ್ದರೆ ನಮ್ಮ ಅಪ್ಪ, ನಮ್ಮಮ್ಮ, ನನ್ನ ತಮ್ಮ ಎಲ್ಲರೂ ವರ್ಷವೂ ಬರ್ಡೇ ಟೈಮಲ್ಲಿ ಸಿಕ್ಕೋರು. ಈ ಸಲ ಮಿಸ್ ಆಯಿತು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಮುಂದಕ್ಕೆ ಹೋಗ್ತಾ ಇರಬೇಕು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನೈಟು ಅಡುಗೆ ಏನು ಮಾಡಬೇಕು, ಈಗ ಆಲ್ರೆಡಿ 5 o'clock ಆಗಿದೆ. ನೈಟ್ ಏನು ಅಡುಗೆ ಮಾಡ್ತೀನೋ ಗೊತ್ತಿಲ್ಲ. ಹೊರಗಡೆಯಿಂದ ತರ್ತೀವೋ ಅದು ಕೂಡ ಏನಿಲ್ಲ, ಪ್ಲ್ಯಾನ್ ಇಲ್ಲ. ನಮ್ಮ ಮನೆಯವ್ರಿಗೂ ಕೂಡ ಗ್ಯಾರೇಜಲ್ಲಿ ಕೆಲಸ ಬಂತು, ಅವರು ಹೊರಟುಬಿಟ್ರು ಗ್ಯಾರೇಜ್ಗೆ. ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಇವಾಗ ರೆಸ್ಟ್ ಮಾಡಿಬಿಟ್ಟು ನೋಡೋಣ ರಾತ್ರಿಗೆ ಏನು ಅಂತ ಅಂದ್ಬಿಟ್ಟು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಮರಿದಂಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ಆದಷ್ಟು ಇನ್ಮೇಲಿಂದ ಸ್ವಲ್ಪ ಟ್ರೈ ಮಾಡ್ತೀನಿ ವಿಡಿಯೋಸ್ ಮಾಡೋದಕ್ಕೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.